Hello students, welcome to VTU Guru. ಈ ವಿಡಿಯೋದಲ್ಲಿ 1B PLC 105B ಅಥವಾ 205B ಪೈಥಾನ್ ಪ್ರೋಗ್ರಾಮಿಂಗ್ 4th ಪ್ರೋಗ್ರಾಮ್ ನೋಡೋಣ. Develop a program to print 10 most frequently appearing words in a text file. Hint: use a dictionary with distinct words and their frequency of occurrences. Sort the dictionary in the reverse order of frequency and display the dictionary slice of the first 10 items ಅಂತಿದೆ. ನಾನು ನಿಮಗೆ ಈ ಪ್ರೋಗ್ರಾಮ್ನ ಲೈನ್ ಬೈ ಲೈನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಅದರ ಜೊತೆಗೆ ರನ್ ಮಾಡಿ ಕೂಡ ನೋಡೋಣ. ಸೊ ಈ ಪ್ರೋಗ್ರಾಮಲ್ಲಿ ಮಲ್ಟಿಪಲ್ ಕಾನ್ಸೆಪ್ಟ್ಸು ಕಂಬೈನ್ ಆಗಿದೆ. ಫೈಲ್ ಹ್ಯಾಂಡ್ಲಿಂಗು, ಸ್ಟ್ರಿಂಗ್ ಪ್ರೊಸೆಸಿಂಗು, ಡಿಕ್ಷನರಿ ಮತ್ತು ಸಾರ್ಟಿಂಗ್. ಸೊ ಫಸ್ಟ್ ಲೈನ್, ನಾವಿಲ್ಲಿ ಫೈಲ್ನ ಓಪನ್ ಮಾಡ್ತಾ ಇದ್ದೀವಿ. sample.txt ಅಂತಂದರೆ ಫೈಲ್ ನೇಮು. ಬೇಕಿದ್ರೆ ನೀವು ಚೇಂಜ್ ಮಾಡ್ಕೋಬೋದು, ಬೇರೆ ಯಾವುದೇ ಒಂದು ಫೈಲ್ ನೇಮನ್ನ ನೀವು ಚೇಂಜ್ ಮಾಡ್ಕೋಬೋದು. ಆರ್ ಅಂತಂದರೆ ರೀಡ್ ಮೋಡ್. ರೀಡ್ ಮೋಡ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ನಾವು? ಬಿಕಾಸ್ ನಾವು ಫೈಲ್ನ ಚೇಂಜ್ ಮಾಡಲ್ಲ, ಜಸ್ಟ್ ರೀಡ್ ಮಾಡ್ತಾ ಇದ್ದೀವಿ. ಓಕೆ, ಸೊ ನೆಕ್ಸ್ಟ್ ಲೈನ್ ಫೈಲ್ ಡಾಟ್ ರೀಡ್ ಅಂತಿದೆ ಅಲ್ಲ, ಸೊ ಇದು ಫೈಲಲ್ಲಿರುವ ಕಂಪ್ಲೀಟ್ ಕಂಟೆಂಟ್ನ ಸಿಂಗಲ್ ಸ್ಟ್ರಿಂಗ್ ಆಗಿ ರೀಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ಗೆ ಪೈಥಾನ್ ಈಸ್ ಈಸಿ, ಸೊ ಇದನ್ನು ಸಿಂಗಲ್ ಸ್ಟ್ರಿಂಗ್ ಆಗಿ ರೀಡ್ ಮಾಡುತ್ತೆ. ನೆಕ್ಸ್ಟ್ ಏನಿದೆ ಲೋವರ್ ಅಂತಿದೆ, ಹೌದಾ? ಸೊ ಇದು ಪೈಥಾನ್, ಇದು ಕ್ಯಾಪಿಟಲ್ ಪೈಥಾನ್, ಅದಾದಮೇಲೆ ಇದು ಸ್ಮಾಲ್ ಪೈಥಾನ್. ಇದು ಕ್ಯಾಪಿಟಲ್ ಲೆಟರ್ ಪೈಥಾನ್, ಇದು ಸ್ಮಾಲ್ ಲೆಟರ್ ಪೈಥಾನ್. ಒಂದು ವೇಳೆ ನಾವು ಲೋವರ್ ಇದನ್ನು ಯೂಸ್ ಮಾಡಿಲ್ಲ ಅಂತಂದರೆ ಪೈಥಾನ್, ಕ್ಯಾಪಿಟಲ್ ಪೈಥಾನ್ ಮತ್ತು ಸ್ಮಾಲ್ ಪೈಥಾನ್ ಡಿಫ್ರೆಂಟ್ ವರ್ಡ್ಸ್ ಆಗುತ್ತೆ. ಸೊ ನಾವು ಎಲ್ಲ ವರ್ಡ್ಸ್ನ ಸ್ಮಾಲ್ ಲೆಟರ್ಸ್ಗೆ ಕನ್ವರ್ಟ್ ಮಾಡ್ತಿದ್ದೀವಿ. ಓಕೆ, ನೆಕ್ಸ್ಟ್ ಲೈನ್ ಏನಿದೆ ಫೈಲ್ ಡಾಟ್ ಕ್ಲೋಸ್ ಅಂತಿದೆ. ಸೊ ಫೈಲ್ ಓಪನ್ ಮಾಡಿದ ಮೇಲೆ ಕ್ಲೋಸ್ ಮಾಡಲೇಬೇಕು, ಹೌದಾ? ಮೆಮೊರಿ ಕೂಡ ಫ್ರೀ ಆಗುತ್ತೆ, ಸಿಸ್ಟಮ್ ರಿಸೋರ್ಸ್ ಕೂಡ ವೇಸ್ಟ್ ಆಗಲ್ಲ. ನೆಕ್ಸ್ಟ್ ಲೈನ್, ಸೊ ಟೆಕ್ಸ್ಟ್ನ ನಾವು ವರ್ಡ್ಸ್ ಆಗಿ ಬ್ರೇಕ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ಗೆ ಪೈಥಾನ್ ಈಸ್ ಈಸಿ ಅಂತಿದೆ, ಹೌದಾ? ಇದು ಟೆಕ್ಸ್ಟ್. ವರ್ಡ್ಸ್ ಬ್ರೇಕ್ ಆದಂದರೆ ಪೈಥಾನ್ ಸಪ್ರೇಟ್, ಈಸ್ ಸಪ್ರೇಟ್ ಮತ್ತು ಈಸಿ ಸಪ್ರೇಟ್. ಸ್ಪ್ಲಿಟ್ ಏನು ಮಾಡುತ್ತೆ? ಸ್ಪೇಸ್ ಬೇಸ್ ಮೇಲೆ ಸ್ಟ್ರಿಂಗ್ನ ಡಿವೈಡ್ ಮಾಡುತ್ತೆ. ಸೊ ಇವಾಗ ಲಿಸ್ಟ್ ಆಫ್ ವರ್ಡ್ಸ್ ರೆಡಿ ಇದೆ. ಓಕೆ, ನೆಕ್ಸ್ಟ್ ಲೈನು ಇದು ಎಂಟಿ ಡಿಕ್ಷನರಿ. ಡಿಕ್ಷನರಿ ಅಂದರೆ ನಾನು ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಬಂದಿದ್ದೀನಿ. ಸೊ ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ. ಡಿಕ್ಷನರಿ ಅಂತಂದರೆ ವರ್ಡ್ ಇಸ್ಟು ಕೌಂಟ್ ಅಂತಲೂ ಹೇಳ್ತೀನಿ. ಓಕೆ, ಸೊ ಕೀ ಇಸ್ಟು ವ್ಯಾಲ್ಯೂ ಅಂತ ಹೇಳ್ತಾ ಇದ್ದೆ ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ. ಇವಾಗ ನಿಮಗೆ ಇನ್ನೂ ಸಿಂಪಲ್ ಆಗಿ ಅರ್ಥ ಆಗಬೇಕಂತ ವರ್ಡ್ ಇಸ್ಟು ಕೌಂಟ್ ಅಂತ ಹೇಳ್ತೇನೆ. ಸೊ ಫಾರ್ ಎಕ್ಸಾಂಪಲ್ಗೆ ಪೈಥಾನ್ ಇದು ಒಂದು ವರ್ಡ್, ಹೌದಾ? ಇದು ಎಷ್ಟು ಸತಿ ಕೌಂಟ್ ಆಗಿದೆ ಅಂತಂದರೆ ಲೈಕ್ 3 ಟೈಮ್ಸ್ ಇತ್ತಂದರೆ 3 ಟೈಮ್ಸ್, 4 ಟೈಮ್ಸ್ ಇತ್ತಂದರೆ 4 ಟೈಮ್ಸ್, ಆ ರೀತಿ. ಸೊ ಫ್ರೀಕ್ವೆನ್ಸಿ ಡಿಕ್ಷನರಿಯಲ್ಲಿ ನಾವು ವರ್ಡ್ ಕೌಂಟ್ನ ಸ್ಟೋರ್ ಮಾಡ್ತಾ ಇದ್ದೀವಿ. ಓಕೆ, ಸೊ ನೆಕ್ಸ್ಟ್ ಲೈನು ಇದು ಲೂಪ್. ಇದು ಲಿಸ್ಟಲ್ಲಿರುವ ಪ್ರತಿ ವರ್ಡ್ ಮೇಲೆ ನಾವು ಇಟರೇಟ್ ಮಾಡ್ತಾ ಇದ್ದೀವಿ. ಓಕೆ, ಅಂದರೆ ಲೂಪ್ನ ರನ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಲೈನು, ಸೊ ಈ ವರ್ಡ್ ಆಲ್ರೆಡಿ ಡಿಕ್ಷನರಿಯಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ಗೆ ಪೈಥಾನು, ಸೊ ಈ ಒಂದು ಡಿಕ್ಷನರಿಯಲ್ಲಿ ಇರುತ್ತೆ ಪೈಥಾನ್ ಅನ್ನೋ ವರ್ಡ್. ಒಂದು ವೇಳೆ ಈ ಪೈಥಾನ್ ಇಲ್ಲಪ್ಪ ಅಂತಂದರೆ ಅದೇನಾಗುತ್ತೆ? ಫಾಲ್ಸ್ ಅಂತ ಹೇಳುತ್ತೆ, ಅಥವಾ ಇಲ್ಲ ಈ ಒಂದು ವರ್ಡ್ ಅಂತ ನಮಗೆ ಹೇಳುತ್ತೆ. ಅದೇ ಪೈಥಾನ್ ಇತ್ತು ಅಂತಂದರೆ ಟ್ರೂ ಅಂತ ತೋರಿಸುತ್ತೆ. ಓಕೆ, ಅದೇ ನಾನು ಈಸ್ ಈಸಿ ಅಂತ ಕೊಟ್ಟರೆ ಕೂಡ, ಸೊ ಪೈಥಾನ್ ಮಾತ್ರ ಇದ್ದರೆ ಈಸ್ ಈಸಿ ಇಲ್ಲ ಅಂತ ಹೇಳುತ್ತೆ, ಅಂದರೆ ಫಾಲ್ಸ್ ಅಂತ ನಮಗೆ ಹೇಳುತ್ತೆ. ನೆಕ್ಸ್ಟ್ ಲೈನು ವರ್ಡ್ ಆಲ್ರೆಡಿ ಇದ್ದರೆ ಕೌಂಟ್ನ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳುತ್ತೆ. ಫಾರ್ ಎಕ್ಸಾಂಪಲ್ಗೆ ಪೈಥಾನ್ ಆಲ್ರೆಡಿ ಇದೆ, ಹೌದಾ? ಇದನ್ನು 2, 3, 4 ಅದೇ ಮತ್ತೆ ರಿಪೀಟ್ ಆಯಿತು ವರ್ಡ್ ಅಂತಂದರೆ ಇದನ್ನು ಕೌಂಟ್ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳುತ್ತೆ. ಓಕೆ, ಸೊ ನೆಕ್ಸ್ಟ್ ಲೈನು ಫಸ್ಟ್ ಟೈಮ್ ವರ್ಡ್ ಏನಾದರೂ ಬಂದರೆ ಸೊ ಕೌಂಟ್ನ ನೀವು ಅಂದರೆ ಡಿಕ್ಷನರಿಯಲ್ಲಿ ಆ್ಯಡ್ ಮಾಡಬೇಕು ಅಂತ ಹೇಳುತ್ತೆ. ಸೊ ಪೈಥಾನ್ ಆಲ್ರೆಡಿ ಡಿಕ್ಷನರಿಯಲ್ಲಿ ಇದೆ, ಈಸ್ ಅನ್ನೋದು ಈಸಿ ಅನ್ನೋದು ಇಲ್ಲ. ಸೊ ಈಸ್ ಅಂತ ಬಂದರೆ ಡಿಕ್ಷನರಿಯಲ್ಲಿ ಆ್ಯಡ್ ಆಗುತ್ತೆ, ಈಸಿ ಅನ್ನೋದು ಅಂದರೂ ಕೂಡ ಆ್ಯಡ್ ಆಗುತ್ತೆ. ಅದೇ ನೆಕ್ಸ್ಟ್ ಇನ್ನೊಂದ್ಸತಿ ಈಸಿ ಬಂತಂದರೆ ಅದೇನಾಗುತ್ತೆ? ಕೌಂಟ್ ಇನ್ಕ್ರೀಸ್ ಆಗುತ್ತೆ. ಸೊ ಇದರಲ್ಲಿ ಜಸ್ಟ್ ನಾವು ಎಂಟಿ ಡಿಕ್ಷನರಿ ಇರುತ್ತಲ್ಲ, ಅದನ್ನು ಒಂದು ನ್ಯೂ ಎಂಟ್ರಿನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಎಂಟಿ ಡಿಕ್ಷನರಿ ಅಂತಂದರೆ ಬರೀ ಪೈಥಾನ್ ಆಲ್ರೆಡಿ ಇರುತ್ತೆ, ಹೌದಾ? ಸೊ ಈಸ್ ಈಸಿ ಇರೋದಿಲ್ಲ. ಸೊ ಈಸ್ ಈಸಿ ಇರೋದಿಲ್ಲ ಅಂತ ತಕ್ಷಣ ಏನಾಗುತ್ತೆ? ಇದು ಈಸ್ ಈಸಿ ನ್ಯೂ ಎಂಟ್ರಿ ಆಗಿ ಆ್ಯಡ್ ಆಗುತ್ತೆ ಡಿಕ್ಷನರಿಯಲ್ಲಿ. ಸೊ ಆವಾಗ ಮತ್ತೆ ರಿಪೀಟ್ ಆಯ್ತು ಅಂದರೆ ಕೌಂಟ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಲೈನು ಇದು ಮೋಸ್ಟ್ ಅಡ್ವಾನ್ಸ್ಡ್ ಲೈನ್ ಅಂತಲೂ ಹೇಳ್ಬೋದು. ಸೊ ಫ್ರೀಕ್ವೆನ್ಸಿ ಡಾಟ್ ಐಟಮ್ಸ್ ಅಂತಿದೆ. ಸೊ ಡಿಕ್ಷನರಿನ ಲಿಸ್ಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದಾದಮೇಲೆ ಸಾರ್ಟೆಡ್ ಅಂತಿದೆ, ಸೊ ಸಾರ್ಟ್ ಮಾಡುತ್ತೆ. ಕೀ ಈಕ್ವಲ್ಸ್ ಟು ಲ್ಯಾಂಬ್ಡಾ ಅಂತಿದೆ, ಸೊ ವ್ಯಾಲ್ಯೂ ಬೇಸ್ ಮೇಲೆ ಸಾರ್ಟ್ ಮಾಡುತ್ತೆ. ಮತ್ತು ರಿವರ್ಸ್ ಈಕ್ವಲ್ಸ್ ಟು 2 ಅಂತಂದರೆ ಹೈಯೆಸ್ಟ್ ಫಸ್ಟ್ನ ನಮಗೆ ಕೊಡುತ್ತೆ. ನೆಕ್ಸ್ಟ್ ಲೈನ್ ಇದೆ ಪ್ರಿಂಟ್ ಅಂತಿದ್ದು ಟಾಪ್ 10 ಮೋಸ್ಟ್ ಫ್ರೀಕ್ವೆಂಟ್ ವರ್ಡ್ಸ್ ಅಂತಿದೆ. ಸೊ ಜಸ್ಟ್ ಇದು ಹೆಡ್ಡಿಂಗ್ ಪ್ರಿಂಟ್ ಮಾಡ್ತೀವಿ ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ಲೈನು ಇಲ್ಲಿ ನಾವು ಫಸ್ಟ್ 10 ಐಟಮ್ಸ್ ಮಾತ್ರ ತೊಗೊಳ್ತಾ ಇದ್ದೀವಿ. ಅದಾದಮೇಲೆ ನೆಕ್ಸ್ಟ್ ಫೈನಲ್ ಲೈನ್ ಬರುತ್ತೆ ವರ್ಡ್ ಮತ್ತು ಕೌಂಟ್ನ. ಸೊ ಔಟ್ಪುಟ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಔಟ್ಪುಟ್ಟು ಟಾಪ್ 10 ಮೋಸ್ಟ್ ಫ್ರೀಕ್ವೆಂಟ್ ವರ್ಡ್ಸ್ ಅಂತಿದೆ. ಸೊ ಪೈಥಾನ್ 5 ಟೈಮ್ಸ್ ಕೌಂಟ್ ಆಗಿದೆ ಅಥವಾ ರಿಪೀಟ್ ಆಗಿದೆ. ಈಸ್ ಅನ್ನೋದು 5 ಟೈಮ್ಸ್, ಈಸ್ ಏನೋ 2 ಟೈಮ್ಸ್, ಅದೇ ರೀತಿ ಉಳಿಕಿದೆಲ್ಲ ವರ್ಡ್ಸ್. ಸೊ ಯಾವ ರೀತಿ ನೀವು ಕೂಡ
ಕಂಟೆಂಟ್ನ ಟೆಕ್ಸ್ಟ್ ಫೈಲಲ್ಲಿ ಆ್ಯಡ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಪ್ರಾಜೆಕ್ಟ್ ಫೋಲ್ಡರ್ ಇರುತ್ತಲ್ಲ ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡ್ಕೊಳ್ಳಿ. ನ್ಯೂ ಅಂತ ಇರುತ್ತೆ, ಅದ್ರ ಮೇಲೆ ಫೈಲ್ ಅಂತ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೈಲ್ ನೇಮ್ ಕೊಡಬೇಕಾಗುತ್ತೆ. sample.txt ಅಂತ ಆಲ್ರೆಡಿ ಕೊಟ್ಟಿದ್ದೀನಿ, ಹೌದಾ? ಸೊ ಬೇರೆ ನೇಮ್ ಕೊಡೋಣ, vdu.txt. ನೆನಪಿರಲಿ .txt ಅಂತ ಕೊಡಲೇಬೇಕು. ಅದಾದಮೇಲೆ ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕಂಟೆಂಟ್ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನು VTU, ಅದಾದಮೇಲೆ ಮತ್ತೆ VTU, ಅದಾದಮೇಲೆ ಗೇಮ್ಸ್, ಅದಾದಮೇಲೆ ಎಕ್ಸಾಮ್ಸ್, ಹೌದಾ? ಅದಾದಮೇಲೆ ಮತ್ತೆ VTU, ಅದಾದಮೇಲೆ ಫ್ರೆಂಡ್, ಮತ್ತು ಲಾಸ್ಟಲ್ಲಿ ಮತ್ತೆ VTU ಕೊಟ್ಬಿಟ್ಟು ಸೇವ್ ಮಾಡ್ತೀನಿ ಈ ಒಂದು ಫೈಲ್ನ. ಸೊ ಸೇವ್ ಮಾಡಿದೆ, ಫೈಲ್ನ ಕ್ಲೋಸ್ ಮಾಡೋಣ. ಸೊ ಇವಾಗ sample.txt ಅಂತ ಇರುತ್ತಲ್ಲ, ಇದನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ. ನೆನಪಿರಲಿ, ಒಂದು ವೇಳೆ ನೀವು ಫೈಲ್ ನೇಮ್ನ ಟೆಕ್ಸ್ಟ್ ಫೈಲ್ ನೇಮ್ನ ಚೇಂಜ್ ಮಾಡಿದರೆ ಇಲ್ಲಿ ಫಸ್ಟ್ ಲೈನಲ್ಲಿ ಇರುತ್ತಲ್ಲ, ಇಲ್ಲಿ ಕೂಡ ನೀವು ಚೇಂಜ್ ಮಾಡ್ಕೋಬೇಕು. ಇಲ್ಲಾಂದರೆ ಔಟ್ಪುಟ್ ಬರೋಲ್ಲ, ಬೇರೆ ಔಟ್ಪುಟ್ sample.txt ಇರುತ್ತಲ್ಲ ಅದೇ ಔಟ್ಪುಟ್ ಬರುತ್ತೆ. VTU ಅಂತ ಕೊಟ್ಬಿಟ್ಟು ಸೇವ್ ಮಾಡ್ಕೊಳ್ಳಿ ಪ್ರೋಗ್ರಾಮ್ನ. ಸೇವ್ ಮಾಡ್ಕೊಂಡ್ಮೇಲೆ ಇವಾಗ ನೋಡ್ತಾ ಇರ್ಬೋದು ಟಾಪ್ 10 ಮೋಸ್ಟ್ ಫ್ರೀಕ್ವೆಂಟ್ ವರ್ಡ್ಸ್ ಅಂತ ಏನು ಬರ್ತದೆ, ಪೈಥಾನ್, ಈಸಿ ಎಲ್ಲ ಬರ್ತಾಯಿದೆ, ಹೌದಾ? ಇವಾಗ ನಾನು ಈ ಒಂದು vdu.txt ಫೈಲಲ್ಲಿ VTU ಗೇಮ್ಸ್, ಎಕ್ಸಾಮ್ಸ್ ಅಂತ ಈ ಒಂದು ಕಂಟೆಂಟ್ನ ಆ್ಯಡ್ ಮಾಡಿದ್ದೀನಿ, ಹೌದಾ? ಇವಾಗ ರನ್ ಮಾಡಿ ನೋಡೋಣ. ರನ್ ಮಾಡಿ ನೋಡಿದ್ಮೇಲೆ ನಮಗೆ ಟಾಪ್ 10 ಮೋಸ್ಟ್ ಫ್ರೀಕ್ವೆಂಟ್ ವರ್ಡ್ಸ್ VTU ಅನ್ನೋದು 4 times ರಿಪೀಟ್ ಆಯ್ತವ, ಕೌಂಟ್ ಆಗಿದೆ. ಗೇಮ್ಸ್ ಅನ್ನೋದು 1 time, ಎಕ್ಸಾಮ್ ಅನ್ನೋದು 1 time, ಎಕ್ಸಾಮ್ಸ್ ಅನ್ನೋದು 1 time, ಮತ್ತು ಫ್ರೆಂಡ್ ಅನ್ನೋದು 1 time. ಅರ್ಥ ಆಯ್ತಲ್ಲ ನಿಮಗೆ? ಸೊ ಇವಾಗ ಒಂದು ವೇಳೆ ನಾನು ಇದನ್ನು ಡಿಲೀಟ್ ಮಾಡಿಲ್ಲ ಅಂದ್ಕೊಳ್ಳಿ, ಈ ಒಂದು ಟೆಕ್ಸ್ಟ್ ಫೈಲ್ನ ನಾನು ಡಿಲೀಟ್ ಮಾಡ್ತಾ ಇದ್ದೇನೆ. ಓಕೆ, ಡಿಲೀಟ್ ಮಾಡಿದೆ. ಸೊ ಡಿಲೀಟ್ ಆದಮೇಲೆ ಮತ್ತೆ ರನ್ ಮಾಡಿದರೆ ನಮಗೆ ಎರರ್ ಬರುತ್ತೆ. ಏನಕ್ಕೆ ಅಂದರೆ ಆ ಒಂದು ಟೆಕ್ಸ್ಟ್ ಫೈಲ್ ಇಲ್ಲ ಈ ಒಂದು ಫೋಲ್ಡರಲ್ಲಿ, ಹೌದಾ? ಸೊ ನಾನು ಇದನ್ನು VTU ಕ್ಯಾನ್ಸಲ್ ಮಾಡಿಬಿಟ್ಟು ಸ್ಯಾಂಪಲ್ ಹಾಕ್ತೀನಿ, ಮತ್ತು sample.txt ಸೇವ್ ಮಾಡ್ಕೊಳ್ಳಿ. ಸೇವ್ ಆದಮೇಲೆ ರನ್ ಮಾಡ್ಕೊಳ್ಳಿ. ಟಾಪ್ 10 ಮೋಸ್ಟ್ ಫ್ರೀಕ್ವೆಂಟ್ ವರ್ಡ್ಸ್ ಬಂತಲ್ಲ. ಸೊ ನಿಮಗೆ ಭಾಳ ಈ ಸಿಂಪಲಾಗಿ ಅರ್ಥ ಮಾಡಿಸಿ ಅಂದ್ಕೊತೀನಿ. ಆ್ಯಂಡ್ ನೆನಪಿರಬೇಕು ಯಾವ ರೀತಿ ಟೆಕ್ಸ್ಟ್ ಫೈಲ್ನ ಆ್ಯಡ್ ಮಾಡ್ತಾ ಇದ್ದೀವಿ ಅಂತ. .txt ಮರಿಬಾರ್ದು, .txt ಕಂಪಲ್ಸರಿ ಆ್ಯಡ್ ಮಾಡ್ಕೋಬೇಕು. ಸೊ ಇನ್ನೊಂದು ಮೆಥಡ್ ಕೂಡ ಹೇಳ್ತೀನಿ. ಇನ್ನೊಂದು ನಿಮಗೆ ಅರ್ಥ ಆಗಿಲ್ಲಪ್ಪ, ಈ ಒಂದು ಪ್ರೊಸೆಸ್ ಭಾಳ ಲೆಂದಿ ಇತ್ತು ಅಥವಾ ನಿಮ್ಮ ಸಾಫ್ಟ್ವೇರಲ್ಲಿ ತೋರಿಸ್ತಾ ಇಲ್ಲ, ಕನ್ಫ್ಯೂಸ್ ಆಗ್ತಾ ಇರ್ತಾರೆ ಭಾಳ ಜನ. ಸೊ ಅದಕ್ಕೆ ಇನ್ನೊಂದು ಮೆಥಡ್ ಕೂಡ ಹೇಳ್ತೀನಿ, ಅದು ಕೂಡ ಭಾಳ ಸಿಂಪಲ್. ಮೊದಲಿಗೆ ಫೈಲ್ ಎಕ್ಸ್ಪ್ಲೋರರ್ ಇರುತ್ತಲ್ಲ ಅದನ್ನು ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ಪ್ರಾಜೆಕ್ಟ್ ಫೋಲ್ಡರ್ ಇರುತ್ತಲ್ಲ ಅದನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ರೈಟ್ ಕ್ಲಿಕ್ ಮಾಡ್ಕೊಳ್ಳಿ. ನ್ಯೂ ಅಂತ ಇರುತ್ತೆ, ಅದಾದಮೇಲೆ ಟೆಕ್ಸ್ಟ್ ಡಾಕ್ಯುಮೆಂಟ್ ಅಂತಿದೆಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಟೆಕ್ಸ್ಟ್ ಡಾಕ್ಯುಮೆಂಟ್ ನೇಮ್ ಕೊಡಬೇಕಾಗುತ್ತೆ, ನಾನು VTU ಅಂತ ಕೊಡ್ತೀನಿ. ಮತ್ತು ನೀವು .txt ಅಂತ ಕೊಡೋಂಥ ಅವಶ್ಯಕತೆ ಇಲ್ಲ. ಓಕೆ, .txt ಅಂತ ಕೊಡೋಂಥ ಅವಶ್ಯಕತೆ ಇಲ್ಲ, ಕೇವಲ ನೇಮ್ ಮಾತ್ರ ಕೊಟ್ಬಿಟ್ಟು ಎಂಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ನಿಮಗೆ ಟೆಕ್ಸ್ಟ್ ಕಂಟೆಂಟ್ ಅನ್ನೋದು ಯಾವ ರೀತಿ ಆ್ಯಡ್ ಮಾಡ್ಕೋಬೇಕಂತ ಗೊತ್ತಾಗುತ್ತೆ. ಓಕೆ, ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ, ಕಂಟೆಂಟ್ ಅನ್ನೋದು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಬಹಳ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿ ಅನ್ಕೊತೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.